ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ವ್ಲಾಗಲ್ಲಿ ವಿಶೇಷ ಏನಪ್ಪ ಅಂದರೆ, ಯಾವಾಗಲೂ ನಮ್ಮ ಮನೇಲಿ ನಾನು ನಮ್ಮ ಮನೆಯವರು ಹಾಗೆ ನನ್ನ ಮಗ ಅಥರ್ವ, ನನ್ನ ಮೈದನ ಇರ್ತಾಯಿದ್ವಿ. ಇವತ್ತು ಊರಿಂದ ಇಲ್ಲಿಗೆ ನಮ್ಮ ಅತ್ತೆ ಮಾವ ಬರ್ತಾ ಇದ್ದಾರೆ. ಬನ್ನಿ, ಬಂದಾದಮೇಲೆ ಏನೇನು ತಗೊಬಂದಿದ್ದಾರೆ, ಏನೇನು ಮಾಡ್ತೀವಿ ಅಂತ ಹೇಳಿಬಿಟ್ಟು ಡೀಟೇಲಾಗಿ ತೋರಿಸ್ಕೊಬರ್ತೀನಿ. ಈಗ ಬೆಳಗ್ಗೆನೇ ಅವರು ಬರೋಷ್ಟೊತ್ತಿಗೆ 7 ಗಂಟೆ ಆಗಿತ್ತು. ನಾನು ಅವ್ರು ಬಂದ ಮೇಲೇ ಎದ್ದೆ. ಮೊದಲೇ ಹೇಳಲಿಲ್ಲ ನಾನು, ಯಾಕಂದರೆ ಸ್ವಲ್ಪ ಚಳಿ ಇರೋದ್ರಿಂದ ಅವ್ರು ಬಂದಮೇಲೆ ಎದ್ಬಿಟ್ಟು ಬಿಸಿಯಾಗಿ ಕಾಫಿ ಮಾಡಿಕೊಟ್ರೆ ಕುಡಿತಾರೆ ಅಂತ ಹೇಳಿಬಿಟ್ಟು ಬಂದಮೇಲೆ ಎದ್ದೆ. ಹಾಗೆ ಅವರು ಕೂಡ ಚಳಿಯಲ್ಲಿ ಬಂದಿದ್ರಲ್ವ, ಹಾಗೆ ಬಿಸಿಯಾಗಿ ಕಾಫಿ ಕುಡ್ಕೊತ ಮಾತಾಡೋಣ ಅಂತ ಹೇಳಿ ಕಾಫಿ ಮಾಡೋಕ್ಕೆ ಕಾಫಿ ಇಟ್ಟಿದ್ದೀನಿ. ಹಾಗೆ ಅವರ ಊರಿಂದ ಏನೇನು ತಗೊಬಂದಿದ್ದಾರೆ ನೋಡಿ. ನಮ್ಮ ಅಥರ್ವಂಗೋಸ್ಕರ, ಮೊಮ್ಮಗ ಅಂದರೆ ತುಂಬ ಇಷ್ಟ ಅವರಿಬ್ಬರಿಗೂ, ಹಾಗಾಗಿ ಏನೇನೋ ತಗೊಬಂದಿದ್ದಾರೆ. ಬನ್ನಿ ಏನೇನು ತಗೊಬಂದಿದ್ದಾರೆ ಅಂತ ಹೇಳಿ ಆಮೇಲೆ ತೋರಿಸ್ಕೊಬರ್ತೀನಿ. ಈಗ ಕಾಫಿ ಮಾಡಿಬಿಟ್ಟು ನಮ್ಮ ಅಥರ್ವಂಗೆ ಹಾಲು ಕೊಡ್ತಾಯಿದ್ದೀನಿ, ಅವರಿಗೆಲ್ಲ ಕಾಫಿ ಕೊಟ್ಟಿದ್ದೀನಿ. ಹಾಗೆ ನಮ್ಮ ಕಡಪ ಸೈಡಲ್ಲಿ, ಆಂಧ್ರದಲ್ಲಿ ಹೂ ಬೆಳೀತಾರೆ, ಅಲ್ಲಿಂದ ಹೂ ತೊಗೊಬಂದಿದ್ದಾರೆ. ಹಾಗೆ ನಮ್ಮ ಈ ಕಡೆ ಹೈದರಾಬಾದಲ್ಲಂತೂ ಸಿಕ್ಕಾಪಟ್ಟೆ ರೇಟ್ ಇದೆ, ಆದರೆ ಈ ಟೈಮಲ್ಲಿ ಸ್ವಲ್ಪ ಕಡಿಮೆ ಇದೆ ಹೂವು. ಹಾಗೂ ಅಲ್ಲಿ ಬೆಳೀತಾರಲ್ವ, ಹಾಗಾಗಿ ತಗೊಬಂದಿದ್ದಾರೆ. ಹಾಗೆ ಸ್ವಲ್ಪ ಕನಕಾಂಬ್ರ ಹೂವು ಕೂಡ ಕಟ್ಕೊಂಡು ತಗೊಬಂದಿದ್ದಾರೆ, ಮನೆಯದದು ಕನಕಾಂಬ್ರ ಹೂವು. ಹಾಗೆ ಇಲ್ಲಿ ಸ್ವೀಟು ಸ್ವಲ್ಪ ಏನೇನು ತಗೊಬಂದಿದ್ದಾರೆ ನೋಡಿ. ಅವ್ರ ಮೊಮ್ಮಗನಿಗೋಸ್ಕರ ಖಾರ ಸ್ವೀಟು, ಚಕ್ಲಿ, ಅದೆಂಥ ಗುಳಿಗೆ ಖಾರ, ಇದು ಏನಂತಾರದು, ಮರಗೆಣಸಿನ ಚಿಪ್ಸು, ಹಾಗೆ ವೆರೈಟಿ ಸ್ವೀಟ್ ಶಾಪಲ್ಲಿ ಏನೇನು ಸಿಗುತ್ತೋ ಆ ಥರದ್ದೆಲ್ಲ ಸ್ವಲ್ಪ ಕಟ್ಸ್ಕೊಬಂದಿದ್ದಾರೆ. ಕೋಡ್ಬಳೆ ಅಂತೆ, ಚಿಪ್ಸು, ಆ ಪಕೋಡ, ಹಾಗೆ ಇದು ಏನೇನೋ ಇದೆ. ಹಾಗೆ ಇಲ್ಲಿ ಸ್ವಲ್ಪ ನಮ್ಮದೇ ತೋಟ ಇದೆ, ನಿಂಬೆಕಾಯಿ ತೋಟ, ನಿಂಬೆಕಾಯಿ ತಗೊಬಂದಿದ್ದಾರೆ. ಹಾಗೆ ಒಂದು ಬಾಟ್ಲು ಖಾರದ ಪುಡಿ, ಹರಳೆಣ್ಣೆ, ಹಾಗೆ ಇದು ರೇಷನಲ್ಲಿ ಸಿಗುತ್ತೆ ಬೇಳೆ, ಅದಕ್ಕೆ ಹೋಗ್ಬಂದಿದ್ದಾರೆ. ಹಾಗೆ ಮನೇಲಿ ಬೆಳೆದಿರೋಂಥ ಉದ್ದಿನ ಬೇಳೆ, ಸ್ವಲ್ಪ ಹೆಸರು ಕಾಳು, ಇಷ್ಟೆಲ್ಲ ತಗೊಬಂದಿದ್ದಾರೆ ಊರಿಂದ ಬರ್ತಾ. ಹಾಗೆ ಬೆಳಗ್ಗೆನೇ ಬರ್ತಿದ್ದಂಗೆ ಮೊಮ್ಮಗನ ಜೊತೆ ತಾತಂದು ಒಂದು ಟ್ರಿಪ್ ಹೋಗ್ತಾ ಇದ್ದಾರೆ. ಇಬ್ಬರೂ ಹೊರಗಡೆ ಬರ್ತಿದ್ದಂಗೆ ಅವನು ಸ್ಟಾರ್ಟ್ ಆದ. ಇನ್ನು ಅವನಿಗೆ ಇಷ್ಟು ದಿನ ಒಳಗೆ ಇದ್ದು ಬೋರ್ ಆಗ್ತಾ ಇತ್ತಲ್ವ, ಈಗ ತಿರ್ಗಕ್ಕೆ ಚೆನ್ನಾಗಾಗೋಯ್ತು ಅವನಿಗೆ. ಇನ್ನು ಹೊರಗಡೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಫುಲ್ ಖುಷಿಯಾಗಿದ್ದಾನೆ. ಬರ್ತಿದ್ದಂಗೆ ಒಂದು ರೌಂಡ್ ಹೊರಗಡೆ ಹೋಗ್ಬಂದರು. ನಮ್ಮ ಅತ್ತೆ ಸ್ವಲ್ಪ ಬಂದು ರೆಸ್ಟ್ ಮಾಡಲಿಲ್ಲ ಪಾಪ, ಕೂತ್ಕೊಂಡು ಕಸ ಗುಡಿಸಿ ಪಾತ್ರೆ ಒಂದೆರಡು ತೊಳೆದ್ಬಿಟ್ಟು, ಹಾಗೆ ನಾನು ಆಲೂಗಡ್ಡೆ ಪಲ್ಯನೂ ದೋಸೆನ ಮಾಡೋಣ ಅಂದ್ಕೊಂಡಿದ್ದೆ, ಅದಕ್ಕೆ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ. ಇವ್ರು ಕೂಡ ಚಟ್ನಿ ಮಾಡೋಕ್ಕೆ ಕಾಯಿ ತುರ್ಕೊಡ್ತಾ ಇದ್ದಾರೆ. ನಮ್ಮ ಮನೆಯವರು ರೆಡಿ ಆಯಿತು, ಆಲೂಗಡ್ಡೆ ಪಲ್ಯನ ರೆಡಿ ಮಾಡಿದೆ. ಹಾಗೆ ಚಟ್ನಿ ಕೂಡ ರೆಡಿ ಮಾಡಿಕೊಂಡು ಇನ್ನೇನು ದೋಸೆ ಹಾಕ್ಕೊಟ್ರೆ ಬಿಸಿ ದೋಸೆ ತಿಂದುಬಿಡ್ತಾರೆ. ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾರೆ. ಆಮೇಲೆ ಮಧ್ಯಾಹ್ನದ ಊಟ ನೋಡೋಣ ಅಂತ ಹೇಳಿ ಅಂದ್ಕೊಂಡು ಬೇಗ ಎಲ್ಲರಿಗೂ ದೋಸೆನ ಹಾಕ್ಕೊಡ್ತಾ ಇದ್ದೀನಿ. ದೋಸೆ ಅಂದಮೇಲೆ ನಮಗೆ ಆಲೂಗಡ್ಡೆ ಪಲ್ಯ ಹಾಗೆ ಚಟ್ನಿ ಅಂತೂ ಕಂಪಲ್ಸರಿ ಇರಲೇಬೇಕು. ನಮಗೆ ಅದು ಯಾವಾಗಲೂ ಹೀಗೆ ತಿಂದು ಅಭ್ಯಾಸ ಆಗಿಬಿಟ್ಟಿದೆ. ಹಾಗಾಗಿ ನಾವು ಬರೀ ಚಟ್ನಿ ಮಾಡೋದು ಕಡಿಮೆ, ಅದಕ್ಕೆ ಆಲೂಗಡ್ಡೆ ಪಲ್ಯ ಹಾಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ದೋಸೆ ಮಾಡ್ಕೊತಾ ಇದ್ರೆ ಸೂಪರಾಗಿರುತ್ತೆ. ನಾವು ಹೀಗೆ ಗ್ರೀನ್ ಚಟ್ನಿನೇ ಮಾಡೋದು, ರೆಡ್ ಚಟ್ನಿ ಮಾಡಿಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಹಾಗೆ ಮಸಾಲೆ ಪಲ್ಯನ ಹಾಕಿಬಿಟ್ಟು ಹೋಟೆಲ್ ಸ್ಟೈಲಲ್ಲಿ ಮಸಾಲೆ ದೋಸೆ ಥರ ಮನೇಲಿ ಮಾಡಿಕೊಂಡು ತಿಂತೀವಿ. ಹೀಗೆ ಬೆಳಗ್ಗೆನೇ ತಿಂಡಿ ದೋಸೆ ಮುಗಿಸ್ಬಿಟ್ಟು ಮತ್ತೆ ಒಂದು ರೌಂಡ್ ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮಧ್ಯಾಹ್ನಕ್ಕೆ ಏನು ಮಾಡೋದಪ್ಪ ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ದೆ. ಹಾಗೆ ದೋಸೆನ ಕೊಟ್ಬಿಟ್ಟು ನೋಡಿ ದೋಸೆನೆಲ್ಲ ತಿಂತಾ ಇದ್ದಾರೆ ಒಬ್ಬೊಬ್ಬರಾಗಿಯೇ. ದೋಸೆ ಅಂದರೆ ತಿಂಡಿ ಎಲ್ಲರಿಗೂ ಒಂದೇ ಸರಿ ಕೊಡೋಕ್ಕಾಗಲ್ಲ ಅಲ್ವಾ, ಹಾಗಾಗಿ ಒಬ್ಬೊಬ್ಬರಿಗೆ ಕೊಟ್ಟಿದ್ದೀನಿ ದೋಸೆ, ಒಬ್ಬೊಬ್ಬರಾಗಿ ತಿಂತಾ ಇದ್ದಾರೆ. ತಿಂದ್ಬಿಟ್ಟು ಎಲ್ಲರಿಗೂ ಕೊಟ್ಟು ಮನೆಯೆಲ್ಲ ಹೇಳಿದ್ನಲ್ವ, ಕಿಚನೆಲ್ಲ ಒಂದು ರೌಂಡ್ ಕ್ಲೀನ್ ಮಾಡಿಕೊಂಡೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಕ್ಕೋಸ್ಕರ ಅಂತ ಹೇಳಿಬಿಟ್ಟು. ಹಾಲು ಮಾತ್ರ ಉಳಿದಿತ್ತು. ಹಾಗೆ ಸ್ವಲ್ಪ ಪಲ್ಯ ಹಿಟ್ಟು ಉಳಿದಿದ್ದನ್ನು ಎತ್ತಿಟ್ಟಿದ್ದೀನಿ. ಮಧ್ಯಾಹ್ನಕ್ಕೆ ಚಿಕನ್ ತರೋಣ ಅಂತ ಹೇಳ್ತಾಯಿದ್ರು. ನಮ್ಮತ್ತೆ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದಾರೆ. ಹಾಗೆ ಮಧ್ಯಾಹ್ನಕ್ಕೆ ನಮ್ಮ ಮಾವ ಚಿಕನ್ ತಿನ್ನಲ್ಲ ಅಂತ ಹೇಳಿಬಿಟ್ಟು ಬೆಂಡೆಕಾಯ್ದು ಏನೋ ಒಂದು ಕರಿ ಥರ ಏನೋ ಮಾಡ್ತಾ ಇದ್ದಾರೆ ನಮ್ಮತ್ತೆ. ನಮ್ಮ ಹತ್ತಿರ ಫುಲ್ ಟಾರ್ಚರ್ ಕೊಡ್ತಾ ಇದ್ದಾನೆ, ನಾನು ಕಟ್ ಮಾಡ್ತೀನಿ, ಇದು ಕಟ್ ಮಾಡು, ಅದು ಕಟ್ ಮಾಡು ಅಂತ ಹೇಳಿಬಿಟ್ಟು. ಹಾಗೆ ನಮ್ಮ ಮನೆಯವ್ರದ್ದೇ ಇವತ್ತು ಅಡುಗೆ ಚಿಕನ್ನು, ಹಾಗೆ ಚಿಕನ್ ಕರಿ, ಹಾಗೆ ಅದಕ್ಕೆ ಕಲರ್ ರೈಸ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ನಮ್ಮ ಇದನ್ನ ಎಲ್ಲ ಕಟ್ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ಮನೆಯವ್ರದ್ದು ಇವತ್ತು ಅಡುಗೆ. ಬನ್ನಿ ಹೇಗೆ ಮಾಡ್ತಾರೆ, ಏನೇನು ಮಾಡ್ತಾರೆ ಅಂತ ನೋಡೋಣ. ಡೀಟೇಲಾಗಿ ತೋರ್ಸೋಕ್ಕೆ ಆಗಲಿಲ್ಲ, ಮಧ್ಯದಲ್ಲಿ ಶೂಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಒಗ್ಗರಣೆ ಹಾಕ್ತಾ ಇದ್ದಾರೆ. ನಾವು ಸ್ವಲ್ಪ ಜಾಸ್ತಿ ಜನ ಆಗಿರೋದ್ರಿಂದ ದೊಡ್ಡ ಕುಕ್ಕರ್ ಇಟ್ಟಿದ್ದೀವಿ, ಆದರೆ ಇದು ತುಂಬ ಆಗಲ್ಲ, ಎಷ್ಟು ಬೇಕೋ ಅಷ್ಟು ಮಾಡ್ಕೊತೀವಿ. ಹಾಗೆ ಕಲರ್ ರೈಸಿಗೆ ಒಗ್ಗರಣೆ ರೆಡಿಯಾಗಿದೆ. ಚಿಕನ್ ಕೂಡ ವಾಶ್ ಮಾಡಿ ಇಟ್ಕೊಂಡಿದ್ದಾರೆ ಪಕ್ಕದಲ್ಲಿ. ಹಾಗೆ ಚಿಕನ್ನು ಅದೇ ಮಾಡೋ ಟೈಮಲ್ಲಿ ಒಂದು ಆರ್ಡರ್ ಕೂಡ ಬಂತು ಹೊರಗಡೆಯಿಂದ. ಒಂದು ಆರ್ಡರ್ ಮಾಡಿದ್ವಿ ಪೌಡರು,
ಏನು ಆರ್ಡರ್ ಬಂದಿದೆ ಅಂತ ಹೇಳ್ಬಿಟ್ಟು ಬಂದ ಮೇಲೆ ತೋರಿಸ್ತೀನಿ. ನಮ್ಮ ಅಥರ್ವ ಬಂದು ಹೋಗಿ ಇಸ್ಕೊಂಡು ಬರೋಕ್ಕೆ ಹೋಗಿದ್ದಾನೆ ಕೆಳಗಡೆಯಿಂದ. ನೋಡಿ ಏನೇ ಆರ್ಡರ್ ಬಂತು ಅಂದ್ರೂ ನಾನೇ ಇಸ್ಕೊಬರ್ತೀನಿ ಅಂತ ಹೇಳಿ ಹೋಗ್ತಾನೆ. ಅದು ಮಮ್ಮಿದು ಕೊಡು ಮಮ್ಮಿಗೆ ಅಂತ ಹೇಳಿದ್ದಕ್ಕೆ ಕೊಡ್ತಾ ಇದ್ದಾನೆ. ನನಗೆ ಬಂದುಬಿಟ್ಟು ಕೊಟ್ಟ, ತಗೋ ಮಮ್ಮಿ ಅಂತ ಹೇಳಿಬಿಟ್ಟು. ಆಮೇಲೆ ಅದೇನು ತಂದಿದ್ದಾರೆ ಆರ್ಡ್ರ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಓಪನ್ ಮಾಡೋಣ ಅಂತ ಹೇಳಿ ನಾನು ಓಪನ್ ಮಾಡೋಕ್ಕೆ ಕೂತ್ಕೊಂಡೆ. ನಮ್ಮ ಅಥರ್ವ ನೋಡಿ ಬಬಲ್ ಗನ್ ತಗೊಂಡಿದ್ವಿ. ಇಲ್ಲೇ ಜಾತ್ರೆ ಆಗ್ತಾಯಿದೆ ನಮ್ಮ ಮನೆ ಹತ್ರನೇ. ಆ ಬಬಲ್ ಗನ್ ಆಟ ಆಡ್ತಾ ಇದ್ದಾನೆ. ಹಾಗೆ ನೋಡಿ ಇದನ್ನು ಆ ಮದರ್ಸ್ ಪ್ಲಸ್ ಅಂತ ಹೇಳಿಬಿಟ್ಟು ಪ್ರೆಗ್ನೆಂಟ್ ಇರೋರು ಕುಡಿಯೋದಿದು ನ್ಯೂಟ್ರಿಷಿಯನ್ದು. ಇದನ್ನು ಪೌಡರು ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿಬೇಕು. ಇದನ್ನು ಆರ್ಡರ್ ಮಾಡಿದರು, ಹೆಲ್ತಿಗೆ ಒಳ್ಳೆಯದು ಅಂತ ಹೇಳಿಬಿಟ್ಟು. ಒಳಗಡೆ ಪೌಡರ್ ಇರುತ್ತೆ. ಒಂದು ಗ್ಲಾಸ್ ಹಾಲಿಗೆ 1 ಕಪ್ಪಷ್ಟು, 1 ಗ್ಲಾಸ್ ಹಾಲಿಗೆ 1 ಸ್ಪೂನಷ್ಟು ಪೌಡರ್ ಮಿಕ್ಸ್ ಮಾಡಿಕೊಂಡು ಕುಡಿಬೇಕು. ಇವನ ಕೆಲಸ ನೋಡಿ ಬಬಲ್ ತೊಗೊಬಂದ್ಬಿಟ್ಟು ಮಲ್ಕೊಂಡಿರೋರಿಗೆಲ್ಲ ಟಾರ್ಚರ್ ಕೊಡ್ತಾ ಇದ್ದಾನೆ. ಬಬಲ್ನ ಹಾರಿಸಿ ಎಬ್ಬಿಸ್ತಾ ಇದ್ದಾನೆ. ಯಾರಿಗೂ ನಿದ್ದೆ ಮಾಡೋಕ್ಕೆ ಬಿಡ್ತಾ ಇಲ್ಲ. ಇದೇ ಥರ ಇವನ ಜೊತೆಲ್ಲ ಆಟ ಆಡ್ಕೊಂಡು ಇವತ್ತೆಲ್ಲ ಫುಲ್ಲು ಟೈಮ್ ಪಾಸ್ ಮಾಡಿದ್ರು ಅಜ್ಜಿ ಇಬ್ಬರೂ. ಹಾಗೆ ಮೊಮ್ಮಗ ಅಂದರೆ ಎಲ್ಲರಿಗೂ ಆಸೆ ಇರುತ್ತಲ್ವ, ಇರೋನೇ ಒಬ್ಬನೇ ಮುದ್ದಿನ ಮೊಮ್ಮಗ. ಹಾಗಾಗಿ ಚೆನ್ನಾಗಿ ಆಟ ಆಡ್ಕೊತಾ ಇದ್ದಾರೆ ಅವನ ಜೊತೆ. ಆ ಕಡೆ ಕಲರ್ ರೈಸಿಗೆ ರೆಡಿ ಮಾಡಿ ಕುಕ್ಕರಿಗೆ ಮುಚ್ಚಳ ಹಾಕಿಟ್ಟಿದ್ದಾರೆ. ಇನ್ನೇನು ವಿಸಿಲ್ ಹೊಡೆದ್ರೆ ಆಗೋಯ್ತು ಆ ಕಡೆ. ಈ ಕಡೆ ಹಾಗೆ ಚಿಕನ್ ಕರಿಗೆ ರೆಡಿ ಮಾಡ್ಕೊತಾ ಇದ್ದಾರೆ. ನಮ್ಮ ಥರ ಚಿಕನ್ ಸಾಂಬಾರೆಲ್ಲ ಮಾಡಲ್ಲ, ಅವರು ಕರಿ ಮಾಡ್ತಾರೆ ಸಿಂಪಲ್ಲಾಗಿ. ನೋಡಿ ರೆಡಿ ಆಗಿಬಿಟ್ಟಿದೆ ಕರಿನೂ ಹಾಗೂ ಕಲರ್ ರೈಸ್ ರೆಡಿಯಾಗಿದೆ. ಊಟಕ್ಕೆ ಕುತ್ಕೊಬಿಟ್ಟಿದ್ದಾರೆ ಅಪ್ಪ ಮಗ. ನನಗೊಂದು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ನೀವೆಲ್ಲ ಊಟ ಮಾಡಿ ನಾನು ಆಮೇಲೆ ಮಾಡ್ತೀನಿ ಅಂತ ಹೇಳಿ ಅವ್ರು ಹೇಳಿದೆ. ಎಲ್ಲರೂ ಅವರವರಿಗೆ ನಮ್ಮ ಮನೇಲಿ ಏನಪ್ಪ ಅಂದರೆ ನಾವೇ ಹಾಕ್ಕೊಡ್ಬೇಕು ಅನ್ನೋದೇನಿರಲ್ಲ, ಮಾಡಿಟ್ರೆ ಸಾಕು ಅವ್ರಿಗೆ ಅವ್ರು ಹಾಕ್ಕೊತಾರೆ. ಹಾಗೆ ಸ್ಪೆಷಲ್ ಆದಾಗ ಮಾತ್ರ ನಾವೆಲ್ಲ ಕುತ್ಕೊಂಡು ಊಟ ಮಾಡ್ತೀವಿ. ಹಾಗೆ ಇವೆಲ್ಲ ಊಟ ಮಾಡಾಯಿತು. ನಾನೊಬ್ಬಳು ಊಟ ಮಾಡೋದಿದ್ದೆ ಬಾಯಲೆನ್ಸು. ಊಟ ಮಾಡ್ಕೊಂಡ್ಬಿಟ್ಟು ಜಾತ್ರೆ ಇತ್ತು. ಇವತ್ತು ಲಾಸ್ಟ್ ದಿನ ನಮ್ಮೂರಲ್ಲಿ ಜಾತ್ರೆ. ಇವತ್ತಿಗೆ 12 ದಿನ ಆಯಿತು. ಅಂದರೆ 7-8 ದಿನ ಮಾತ್ರನೇ ಜಾತ್ರೆ ಇರುತ್ತೆ. ಇನ್ನು 4 ದಿನ ಎಕ್ಸ್ಟ್ರಾ ಹಾಗೇ ಅಂಗಡಿ ಶಾಪ್ಸ್ ಎಲ್ಲ ಇಟ್ಟಿರ್ತಾರಲ್ವ, ಅವ್ರು ಹಾಗೆ ಇರ್ತಾರೆ. ಹಾಗಾಗಿ ಲಾಸ್ಟ್ ನಾಳೆಯಿಂದ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಹೋಗೋಣ ಒಂದು ರೌಂಡು ಎಲ್ಲ ಜಾತ್ರೆಗೆ ಹೋಗೋಣ ಅಂತ ಹೇಳಿ ಜಾತ್ರೆಗೆ ಹೊರಟ್ವಿ. ಜಾತ್ರೆಯಲ್ಲಿ ಹೋದ್ವಿ. ಅಂದರೆ ಇವತ್ತು ಈಗ ಹೋಗ್ತಾ ಇರೋದು ಸಂಜೆ ಟೈಮಲ್ಲಿ ಹೋಗಿದ್ದೀವಿ. ಬರೋ ಟೈಮಲ್ಲಿ ಫುಲ್ಲು ನೈಟಾಗಿ ಹೋಯಿತು. ಯಾಕಂದರೆ ಜಾತ್ರೆ ಲಾಸ್ಟ್ ದಿನ ಅಲ್ವಾ, ಎಲ್ಲ ಫುಲ್ಲು ಜಾತ್ರೆ ಎಲ್ಲ ತಿರುಗಿ ಮನೆಗೆ ಬರೋಷ್ಟೊತ್ತಿಗೆ ನೈಟ್ ಆಗೋಯಿತು. ಆಮೇಲೆ ಜಾತ್ರೆ ಒಳಗಡೆ ಜಾಸ್ತಿ ಏನು ವೀಡಿಯೋನ ತೆಗಿಯೋಕ್ಕಾಗಲಿಲ್ಲ. ಜನ ಜಾಸ್ತಿ ಇರೋದ್ರಿಂದ, ಶಾಪಿಂಗ್ ಮಾಡೋಕ್ಕೆ ಒಳಗಡೆ ನುಗ್ಗೋದ್ರಿಂದ ವೀಡಿಯೋ ತೆಗಿಯೋಕ್ಕಾಗಲಿಲ್ಲ. ಅಲ್ಲಿಂದ ಡೈರೆಕ್ಟಾಗೆಲ್ಲ ಆದಮೇಲೆ ಒಂದು 8:30 ಹಾಗೆ ಮನೆಗೆ ಬಂದ್ವಿ. 6 ಗಂಟೆ ಹಾಗೆ ಹೋಗ್ಬಿಟ್ಟು 8:30 ಹಂಗೆ ಮನೆಗೆ ಬಂದ್ವಿ. ಫುಲ್ಲೆಲ್ಲ ಏನೇನು ತೊಗೊಬಂದಿದ್ದೀವಿ ನೋಡಿ. ಒಂದು ಉದ್ದದೊಂದು ಸೌಟ್ ತೊಗೊಂಡಿದ್ವಿ. ಹಾಗೆ ಇದು ಬ್ಯಾಂಗಲ್ಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ನಾನು 2 ಜೊತೆ ಬ್ಯಾಂಗಲ್ಸ್ ಕೂಡ ತೊಗೊಂಡೆ. ನಮ್ಮ ಅತ್ತೆ 2 ಜೊತೆ ಬ್ಯಾಂಗಲ್ಸ್ನ ತೊಗೊಂಡ್ರು. ಆಮೇಲೆ ಸ್ವಲ್ಪ ಮನೆಗೆ ಬೇಕಾಗಿರುವಂಥ ಐಟಮ್ಸ್ಗಳು ತಗೊಂಡೆ. ಅದು ಚೆನ್ನಾಗಿರುತ್ತೆ. ಸೊಪ್ಪು ತರಕಾರಿನೆಲ್ಲ ತೊಳೆಯೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಒಂದು ಜಾಲರಿ ಥರ ಕೊಟ್ಟಿದ್ದರು. ಹಾಗಾಗಿ ಚೆನ್ನಾಗಿದೆ ಅಂತ ತೊಗೊಂಡೆ. ಹಾಗೆ ಸ್ವಲ್ಪ ಸೌಟು ಹಾಗೆ ಜ್ಯೂಸ್ ಗ್ಲಾಸ್ಗಳು ನೋಡಿ ಎಷ್ಟು ಚೆನ್ನಾಗಿದೆ. ತುಂಬ ಚೀಪ್ ಆ್ಯಂಡ್ ಬೆಸ್ಟಲ್ಲೆಲ್ಲ ಸಿಗ್ತಾ ಇತ್ತು ಜಾತ್ರೆಯಲ್ಲಿ. ಹಾಗಾಗಿ ಇವನ್ನೆಲ್ಲ ತೊಗೊಂಡೆ. ನಾನು ಜಾಸ್ತಿ ಶಾಪಿಂಗ್ ಮಾಡಿಲ್ಲ. ನನಗೆ ತುಂಬ ಇಷ್ಟ. ಇದು ಪ್ರಸಾದಕ್ಕೆ ಅಂತ ಹೇಳಿಬಿಟ್ಟು, ದೇವ್ರಿಗೆ ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ಒಂದು ಕಪ್ಪು ತಗೊಂಡಿದ್ದೆ. ಹಾಗೆ ನನಗೆ ಫೇವ್ರೇಟ್ ಇವತ್ತು ತಂದಿರೋದ್ರಲ್ಲಿ ತುಂಬ ಇಷ್ಟ ಆಗಿರೋದು ಅಂದರೆ ಏನು ಅಂತ ತೋರಿಸ್ತೀನಿ ನೋಡಿ. ಇಷ್ಟು ಐಟಮ್ಸ್ನ ತೊಗೊಂಡಿದ್ದು. ಇದು ನಮ್ಮ ಅತ್ತೆ ತೊಗೊಂಡಿದ್ದಾರೆ ಇಷ್ಟು ಐಟಮ್ಸು. ಈ ಕಡೆ ಐಟಮ್ಸ್ ಎಷ್ಟು ನಾನು ಇಲ್ಲ, ಇದು ನಮ್ಮ ಅತ್ತೆನೇ. ಇದು ನೋಡಿ, ಇದು ನನಗೆ ತುಂಬ ಇಷ್ಟ ಆಗಿರುವಂಥ ಒಂದು ಇವತ್ತಿನ ಜಾತ್ರೆಯಲ್ಲಿ ತೊಗೊಂಡಿರೋ ಒಂದು ಲಕ್ಷ್ಮೀ ವಿಗ್ರಹ. ಹಾಗೆ 2 ಆನೆನ ತೊಗೊಂಡಿದ್ದೀವಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನನಗಂತೂ ತುಂಬ ಇಷ್ಟ ಆಯಿತು. ನನಗೆ ಇಷ್ಟು ಜಾತ್ರೆ ಮಾಡಿದ್ರೂ ಇದು ತಗೊಂಡ್ಮೇಲೆ ಆಗೋ ಸಮಾಧಾನ ಬೇರೆ ಐಟಮ್ಸಲ್ಲಿ ಯಾವುದೂ ಆಗಲಿಲ್ಲ. ಇದು ನೋಡ್ತಾನೆ ಇರೋಣ ಅನ್ನೋಷ್ಟು ಖುಷಿ ಆಯಿತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ವರಮಹಾಲಕ್ಷ್ಮಿ ಪೂಜೆಗಾಗಲಿ ಏನಾರ ಆಗಲಿ ಮುಂದೆ ಡೆಕೋರೇಷನ್ ಮಾಡಬೇಕಾದ್ರೆ ಈ ಥರ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ತಗೊಂಡೆ. ಹಾಗೆ ನೋಡಿ ನೈಟ್ ಆಗೋಯಿತು. ಇನ್ನೇನು ಊಟ ಮಾಡಿ ಮಲ್ಗೋಣ ಅಂತ ಹೇಳಿಬಿಟ್ಟು ಎಲ್ಲ ನೋಡಿ ಊಟ ಮಾಡಿ ಮಲ್ಕೊಂಡ್ವಿ ಗೈಸ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಗಾಯ್.